ಮಹೇಂದ್ರ ಅವರೇ, ಪಕ್ಷಗಳಿಗೂ ಕೆಲವು ನಾಯಕರ ಅನಿವಾರ್ಯತೆ ತುಂಬ ಢಾಳ ಗೋಚರಿಸ್ತಾ ಇದೆ ಅಂತ. ಹೇಗೆ ಅಂತ ಹೇಳಿದ್ರೆ, ಈಗ ಲಿಂಗಾಯತ ಸಮುದಾಯದ ದೊಡ್ಡ ಲೀಡರು ಯಡಿಯೂರಪ್ಪನವ್ರನ್ನ ಇಳಿಸಿ ಆಯಿತು. ಅದಾದಮೇಲೆ ಆ ಮಟ್ಟದ ಸ್ಟಾಲ್ವಾರ್ಟ್, ಆ ಮಟ್ಟದ ಟಾಲೆಸ್ಟ್ ಲೀಡರು ಬಿ ಜೆ ಪಿಗೆ ಇವತ್ತಿಗೂ ಕೊರತೆನೇ, ದೊಡ್ಡ ವ್ಯಾಕ್ಯೂಮೇ ಬಿ ಜೆ ಪಿಯಲ್ಲಿ ನಿರ್ವಾತ ಏರ್ಪಟ್ಬಿಟ್ಟಿದೆ ಅಷ್ಟು ದೊಡ್ಡ ಮಟ್ಟಕ್ಕೆ. ಸೇಮು ಈಗ ಅಲ್ಲೇನೋ ಈಶ್ವರಪ್ಪನವ್ರು ಏನೋ ಮಾಡಿಬಿಡ್ತಾರೆ, ಈಶ್ವರಪ್ಪನವ್ರು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋ ಭರದಲ್ಲಿ ಅವ ಗುತ್ತಿಗೆದಾರ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ, ಈಶ್ವರಪ್ಪನವ್ರದ್ದು ರಾಜೀನಾಮೆ ಕೊಡಬೇಕಾಯಿತು. ಆಮೇಲೆ ಆಲ್ಮೋಸ್ಟ್ ಈಶ್ವರಪ್ಪನವ್ರು ಒಂದು ಕಡೆ ಪಕ್ಕಕ್ಕೆ ಸರಿತಾ ಇದ್ದಾರೆ ಅಂತ ಲೀಡರು, ಪಾರ್ಟಿಲೂ ಇಲ್ಲ. ಸೊ ಇದೆಲ್ಲ ಆದ್ಮೇಲೆ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸಲ್ಲಿ ಅಂತ ಬಂದಾಗ ಸಿದ್ದರಾಮಯ್ಯ ಅವರ ಎತ್ತರದ ಲೀಡರು, ಅಹಿಂದ ರೆಪ್ರೆಸೆಂಟ್ ಮಾಡುವಂಥ ಲೀಡರು ಬೆಳೆದಿಲ್ಲ. ಇವರು ಸತೀಶ್ ಜಾರಕಿಹೊಳಿ ಹೇಳಬಹುದು, ಪರಮೇಶ್ವರ್ ಹೇಳ್ಬೋದು, ಬೇರೆ ವಿಚಾರ. ಆ ಟಾಲ್ ಅಂತ ಅಂದರೆ ಎತ್ತರ ಅಂತ ಬಂದಾಗ ಅಷ್ಟಿಲ್ಲ. ಸೊ ಇದು ನಾಯಕನಿಗೂ ಒಂಥರ ಅಡ್ವಾಂಟೇಜು, ಹೈಕಮಾಂಡ್ಗಳಿಗೂ ಒಂಥರ ಪೀಕಲಾಟ. ಸೊ ಈ ಸನ್ನಿವೇಶದ ಲಾಭವನ್ನು ಈ ಥರ ಎಲ್ಲ ನಾಯಕರು ಪಡ್ಕೊಳ್ತಾ ಇದ್ದಾರೆ ಇವಾಗ ಅಂತ. ಕೇಳಿಸಿದೆಯಾ ಮಹೇಂದ್ರ ಅವರೇ? ಈಗ ಈ ಥರದ್ದು ಅಹಿಂದ ವಿಚಾರ ಆಗಲಿ, ಬೇರೆ ನಾಯಕರುಗಳಾಗಲಿ, ಅಹಿಂದ ಆಗಲಿ ಬೇರೆ ನಾಯಕರಾಗಲಿ, ಯಡಿಯೂರಪ್ಪನವರು ಅವ್ರದ್ದೊಂದು ನಿರ್ವಾತ ಕ್ರಿಯೇಟ್ ಆಯಿತು, ಅಲ್ಲಿ ಯಾರೂ ಸಿಗ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರು ಬಿಟ್ಟರೆ, ಅವ್ರು ಇಳಿಸ್ಬಿಟ್ರೆ ನೆಕ್ಸ್ಟ್ ಆಪ್ಷನ್ ಏನು, ಅದೇ ಗ್ರೂಪಿಂದ ಅಂತ ಬಂದರೆ ಇನ್ನೊಬ್ಬರು ಯಾರು ಸೆಕೆಂಡ್ ಲೈನ್ ಲೀಡರ್ಗಳು ಎಕ್ಸ್ಪೆಕ್ಟ್ ಮಾಡಿದ ರೀತಿಗೆ ಬೆಳಿಲಿಲ್ಲ ಅಥವಾ ಬೆಳೆಸಲಿಲ್ಲ. ಇದು ನಾಯಕರುಗಳಿಗೆ ಅಡ್ವಾಂಟೇಜು, ಹೈಕಮಾಂಡ್ಗೆ ಪೀಕಲಾಟ. ಇರೋದು ಕೆಲವು ರಾಜ್ಯಗಳ ಆಡಳಿತ ಅಂತ. ಹಾಗೆ ನಡೀತಿದೆಯಾ ಇದು ಅಂತ? ಅಲ್ಲ, ಅದು ಇಂಡಿಯಾದ ಸಂಸ್ಕೃತಿನೇ ಹೆಂಗಾಗೋಗಿದೆ. ನೆಹರು ಅಷ್ಟು ದೊಡ್ಡ ನಾಯಕರಾಗಿದ್ದು, ನೆಹರು ಆದ್ಮೇಲೆ ಯಾರು ಅಧಿಕಾರ ನಡೆಸ್ತಾರೆ ಅನ್ನೋದು ದೊಡ್ಡ ಚರ್ಚೆ. ಇಂದಿರಾ ಅಂದ್ರೆ ಇಂಡಿಯಾ ಯಾರು ಬರ್ತಾರೆ ಇನ್ನು ಮುಂದಿನ ನಾಯಕತ್ವ ಅಂತ. ಆ ನಿರ್ವಾತ ಕೆಲವು ಕಾಲ ಇದ್ದೇ ಇರುತ್ತೆ. ಈಗ ಬಿಜೆಪಿದಲ್ಲಿ ಏನು ನಿರ್ವಾತ ಕ್ರಿಯೇಟ್ ಆಗಿದೆ ಅಂತ ನಾವು ಭಾವಿಸಿದೀವಿ, ಅದು ಒಂದು ಹಂತದವರೆಗೆ ಇರುತ್ತದು. ಇನ್ನೊಬ್ಬ ಲೀಡರ್ ಎಮರ್ಜ್ ಆಗಬೇಕು, ಸಮುದಾಯದಿಂದಲಾದ್ರೂ ಆಗ್ಬೋದು ಅಥವಾ ಜನ ಸಮುದಾಯ ಅಂದ್ರೆ ಒಟ್ಟಾರೆ ಜನರಿಂದ ಬರುವಂತಹ, ಏನು ಈಗಾಗಲೇ ಉದಾಹರಣೆ ಕೊಟ್ಟರಲ್ಲ, ಮೋದಿ ತರಹದ ನಾಯಕತ್ವ ಉಟ್ಕೋಬಹುದು. ಆದ್ರೆ ಆ ನಿರ್ವಾತ ಯಾಕೆ ಸೃಷ್ಟಿಯಾಗುತ್ತೆ ಅಂತಂದ್ರೆ, ಈಗ ಸಿದ್ದರಾಮಯ್ಯನವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ದೇವೇಗೌಡರಾಗ್ಲಿ ಒಂದು ದೊಡ್ಡ ಆಲದ ಮರ, ಆ ಕೆಳಗಡೆ ಯಾವ ಸಣ್ಣ ಗಿಡಗಳು ಬೆಳೆಯೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಮುಂದೆ ಅಹಿಂದ ಇನ್ನೊಬ್ಬ ನಾಯಕ ತೊಡೆ ತಟ್ಟಕ್ಕಾಗ್ಲಿ ಅಥವಾ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡು ಅಹಿಂದವನ್ನ ಸಂಘಟಿಸೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಅದು ಅಹಿಂದ ಇವತ್ತು ಅಲ್ಲ, ಇನ್ನು ಸಿದ್ದರಾಮಯ್ಯನವರ ಎಲ್ಲಿಯವರೆಗೆ ಅವರು ಅಧಿಕಾರದಲ್ಲಿ ಅಥವಾ ಎಲ್ಲಿಯವರೆಗೆ ರಾಜಕೀಯದಲ್ಲಿ ಬಲಿಷ್ಠರಾಗಿರ್ತಾರೆ ಅಲ್ಲಿವರೆಗೂ ಸಾಧ್ಯ ಇಲ್ಲದೆ ಇರೋ ಮಾತು. ಅದು ಮಾತು ಇವ್ರಿಗೂ ಅನ್ವಯಿಸ್ತದೆ, ಯಡಿಯೂರಪ್ಪನವ್ರಿಗೂ ಅನ್ವಯಿಸ್ತದೆ. ಹಾಗಾಗಿ ಏನಾಗುತ್ತೆ, ಎರಡನೇ ಹಂತದ ನಾಯಕತ್ವಗಳು ರೂಪುಗೊಳ್ಳೋದೇ ಇಲ್ಲ. ಈ ಕಾಂಗ್ರೆಸ್ನಲ್ಲಿ ಕೃಷ್ಣ ಬೈರೇಗೌಡರಂತವ್ರಿಗೆ, ಪ್ರಿಯಾಂಕ್ ಖರ್ಗೆ ಅಂತವ್ರಿಗೆ ಅವಕಾಶಗಳು ಸಿಕ್ಕಿದ್ರೆ ನಿಭಾಯಿಸಬಹುದೇನೋ, ಆದ್ರೆ ಅಂತ ಅವಕಾಶಗಳು ಸಿಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದ್ರೆ ದೊಡ್ಡ ಆಲದ ಮರಗಳು ನಿಂತ್ಬಿಟ್ಟಿರ್ತವೆ. ಈಗ ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ನಲ್ಲಿ ಈ ಲೀಡರ್ಗಳು ಅಥವಾ ಲೀಡರ್ಶಿಪ್ ಅನ್ನ ಬೆಳೆಸೋ ವಿಚಾರಕ್ಕೆ ಸಂಬಂಧಪಟ್ಟದ್ದೇನು ಪ್ರಶ್ನೆ ಇದೆ ಅಂದ್ರೆ, ಅರಸು ಅವರು ತೀರಾ ತಳ ಸಮುದಾಯಗಳನ್ನು ಗುರುತಿಸಿ ಒಬ್ಬ ಶಿಕ್ಷಕ, ಒಬ್ಬ ಯಾವುದೋ ಸಣ್ಣ ನೌಕರ ಅಂಥವನನ್ನು ಹುಡುಕಿ ಟಿಕೆಟ್ ಕೊಟ್ಟರು, ನಾಯಕರು ಬೆಳೆದ್ರು ಅಂಥೇಳಿ. ಬಟ್ ಇವತ್ತಿನ ಆತಂಕ ಏನು ಅಂತ ಹೇಳಿದ್ರೆ, BBMP ಈಗ GBA ಈ ಎಲೆಕ್ಷನ್ ಮಾಡಿಬಿಟ್ರೆ ಕಾರ್ಪೊರೇಟ್ಗಳಾಗಿರ್ತಕ್ಕಂಥವ್ರು, ಈಗ ಮೊದಲ ಅವಧಿಯಲ್ಲಿ ಒಂದು ಕಾರ್ಪೊರೇಟರ್ ಥರ ಕಾಣಿಸ್ಕೋತಾನೆ, 5 ವರ್ಷ ಮುಗಿಯುವಷ್ಟರಲ್ಲಿ ನೆಕ್ಸ್ಟ್ ಟರ್ಮ್ಗೆ MLA ಕ್ಯಾಂಡಿಡೇಟ್ ಆಗುವಷ್ಟು ಅವ್ನು ಬೆಳೆದು ಬಿಡ್ತಾನೆ. ಯಾರು ಅವನಿಗೆ ಟಿಕೆಟ್ ಕೊಟ್ಟಿದ್ರೋ, ಯಾರು ಬೆಳೆಸಿದ್ರೋ ಅವನ ಕಥೆನೇ ಮುಗಿಸ್ತಾರೆ. ನೆಕ್ಸ್ಟ್ ಲೀಡರ್ಶಿಪ್ಪು ಈ ಥರ ಅವರ ಬುಡಕ್ಕೆ ಬರ್ತಾರೆ, ಅವ್ರಿಗೆ ಒಂಥರ ಮುಳುಗು ನೀರು ಆಗ್ಬಿಡ್ತಾರೆ ಅನ್ನೋ ಭಯದಲ್ಲೇ ಅನೇಕ ಲೀಡರ್ಗಳು ಸೆಕೆಂಡ್ ಲೇಯರ್ನ ಬೆಳೆಸೋಕ್ಕೆ ಹೋಗ್ತಿಲ್ಲ ಇವತ್ತಿಗೆ ಅಂತ. ಚುನಾವಣೆನೇ ಬೇಡ, ಅದ್ರ ಬದಲು ಹಾಗೆ ಇರಲಿ BBMP, ಹಂಗೆ ಹೋಗೋಣ ಅಂತ. ಬೆಂಗಳೂರಿಗೂ ಹೌದು, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಮಾಡದೇ ಇರೋ ಹಿನ್ನೆಲೆ ಗಮನಿಸಿದ್ರೆ ನೀವು, ಇವತ್ತು ಜಿಲ್ಲಾ ಪಂಚಾಯತಿ ಗೆದ್ದವನು ತಾಲೂಕಿನಲ್ಲಿ ಗುರುತಿಸ್ಕೊತಾನೆ, ಸ್ವಲ್ಪ ಶಕ್ತಿ ಇದ್ರೆ ಅವ್ನು ನಾಳೆ MLAಗೆ ಆಸ್ಪಿರೆಂಟ್ ಆಗ್ಬೋದು, MLAಗೆ ಟಿಕೆಟ್ ಕೇಳುವಂತ ಶಕ್ತಿಯನ್ನು ಬೆಳೆಸ್ಕೋಬಹುದು. ಈ ಹಿನ್ನೆಲೆಯಲ್ಲಿ ಇನ್ನೊಂದು ನಾಯಕತ್ವ, ಪರ್ಯಾಯ ನಾಯಕತ್ವ ಬೆಳೆಯದೇ ಇರೋ ಹಾಗೆ ಈಗ ಆಲ್ರೆಡಿ ಹಾಲಿ ಇರೋರು ನೋಡ್ಕೋತಾರೆ. ಬೆಂಗಳೂರಿನಲ್ಲಿ ಎಲೆಕ್ಷನ್ ಆಗಿರೋದಕ್ಕೂ ಅದೇ ಕಾರಣ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಆಗದಿರೋದಕ್ಕೂ ಅದೇ ಕಾರಣ, ಮತ್ತು ಗ್ರಾಮ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತ ಏನು ಬೇಲೂರು ಘೋಷಣೆ ಆಯ್ತಲ್ಲ, ಅದು ಜಾರಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೂ ಅದೇ ಕಾರಣ. ನಾವು ಪ್ರಧಾನ ವ್ಯವಸ್ಥೆ ಇತ್ತಲ್ಲ, ಪಂಚಾಯತ್ಗಳಲ್ಲಿ ಪ್ರಧಾನರನ್ನ ಆಯ್ಕೆ ಮಾಡುವಂತಹ ವ್ಯವಸ್ಥೆ ಇತ್ತಲ್ಲ, ಯಾಕೆಂದ್ರೆ ಪ್ರಧಾನರಿಗೆ ತುಂಬಾ ಶಕ್ತಿ ಇತ್ತು, ಅವರಿಗೆ ಸುಮಾರು MLA ಅಷ್ಟೇ ಶಕ್ತಿ ಆ ಭಾಗದಲ್ಲಿ ಇರ್ತಾ ಇತ್ತು. ಅದಕ್ಕಾಗಿ ಆ ಪ್ರಧಾನ ವ್ಯವಸ್ಥೆನೇ ತೆಗೆದು ಮತ್ತೆ ಪಂಚಾಯತಿಯನ್ನ ಡಿಸೆಂಟ್ರಲೈಸ್ ಹೆಸರಲ್ಲಿ ಮೂಲೆ ಗುಂಪು ಮಾಡಲಾಯಿತು. ಇದೆಲ್ಲದರ ಹಿಂದೆ ಒಂದು ಸಾಮೂಹಿಕವಾದ ಷಡ್ಯಂತ್ರನೇ ಇರುತ್ತೆ. ಅದು ಎಲ್ಲ ಮಾಡೋಕ್ಕಾಗತ್ತೆ ಇಲ್ಲ, ಒಬ್ಬೊಬ್ಬ ನಾಯಕರು ಕೂಡ ಆ ಥರದ್ದು ಆಗದೇ ಇರೋ ಹಾಗೆ ನೋಡ್ಕೊತಾರೆ ಅಂತ ಅನ್ಸುತ್ತೆ. ಫೈನ್, ಥ್ಯಾಂಕ್ ಯು ಮಹೇಂದ್ರ ಅವರೇ, ಥ್ಯಾಂಕ್ ಯು ದಿನೇಶ್ ಅವರೇ, ಥ್ಯಾಂಕ್ ಯು ಉತ್ಕರ್ಷ್ ಅವರೇ.
ಸೊ ಇಂಥ ವಿಚಾರಗಳಲ್ಲಿ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗುವುದು ಅಂತ ಹೇಳಿದ್ರೆ ಬರೀ ಆ ಜಾತಿಯವರೊಬ್ಬರು ಮುಖ್ಯಮಂತ್ರಿ ಆಗೋದು ಅಂತಲ್ಲ, ಅದಾಗಬಾರದು. ಆ ರೀತಿಯಲ್ಲಿ ನಾಡಿಗೆ ಮುಖ್ಯಮಂತ್ರಿಯವರು, ಸಪೋಸ್ ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಅವರಿಂದ ಒಬ್ಬ ನಾಯಕ ಎದ್ದು ಬಂದ ಅಂತ ಹೇಳಿದ್ರೆ ಈ ಎಲ್ಲ ಸಮುದಾಯಗಳು ಒಟ್ಟಿಗೆ ಹೇಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ಸಮುದಾಯದಿಂದ ಬಂದು ನಮ್ಮೆಲ್ಲರಿಗೂ ಇಷ್ಟು ಒಳ್ಳೇದು ಮಾಡಿದ್ರಪ್ಪ ಅನ್ನೋ ಥರ ಇರಬೇಕು ಅವರು. ಈಗ ಡಿ ಕೆ ಶಿವಕುಮಾರ್ ಒಂದು ವೇಳೆ ಆದರೆ ಬರೀ ಒಕ್ಕಲಿಗರ ಮುಖ್ಯಮಂತ್ರಿನ ಅವರು ಅಲ್ವಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿತಾ ಇದ್ದರೆ ಈಗ ಬ್ರಾಹ್ಮಣರು, ಲಿಂಗಾಯತರು, ಗೌಡರು ಅವ್ರಿಗೆ ಅವ್ರು ಸಿ ಎಮ್ ಅಲ್ವಾ? ಸೊ ಈ ಥರದ್ದು ಬೇಕು ಅಂತ ಆ ಥರ ಬಿಂಬಿತವಾಗ್ತಾ ಇದೆಯೋ ಅಥವಾ ಆ ಥರ ನರೇಷನ್ನು ಸಮಾಜದಲ್ಲಿ ಕ್ರಿಯೇಟ್ ಆಗ್ತಾ ಇದೆಯೋ ಬೇರೆ ವಿಚಾರ. ಸಿ ಎಮ್ ಯಾರೇ ಆಗಲಿ ಎಲ್ಲರಿಗೂ ಸಿ ಎಮ್ ಅವರು. ವೋಟ್ ಹಾಕಿರೋರಿಗೂ ಅವರೇ ಸಿ ಎಮ್ಮು, ಅವ್ರ ವಿರುದ್ಧವಾಗಿ ವೋಟ್ ಹಾಕಿದವ್ರಿಗೂ ಅವರೇ ಸಿ ಎಮ್ಮು, ಅಥವಾ ನೋಟ ಹಾಕಿದವ್ರಿಗೂ ಅವರೇ ಸಿ ಎಮ್ ಆಗಿರ್ತಾರೆ. ಸೊ ಎಲ್ಲ ವಿಚಾರಗಳನ್ನು ಮನಗಂಡು ಆದಷ್ಟು ಬೇಗ ಇಶ್ಯೂಗಳು ಬಗೆಹರಿದು ಸರ್ಕಾರ ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.